ಏನು ಬೆಂಗಳೂರಿನಲ್ಲಿ ಯುವಕನ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಮೊದಲಿಗೆ ಇದು ಮೇಲ್ನೋಟಕ್ಕೆ ಕೊಲೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪ್ರಕರಣದ ಆಳಕ್ಕಿಳಿದ ಪೊಲೀಸರಿಗೆ ಇದು ಕೊಲೆಯಲ್ಲ, ಆತ್ಮಹತ್ಯೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಬೆಚ್ಚಿ ಬೀಳಿಸಿದಂತಹ ಘಟನೆ ಅದು. ಮೇಲ್ನೋಟಕ್ಕೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಆದರೆ ತನಿಖೆಗಿಳಿದ ನಂತರ ಅದು ಕೊಲೆಯಲ್ಲ, ಆತ್ಮಹತ್ಯೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಟ್ಲಿನಿಂದ ಕತ್ ಕುಯ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾನಂತ. ಸುಂಕದಕಟ್ಟಿಗೆ ನಿವಾಸಿ ನವೀನ್ ಅಂತ ಆತ್ಮಹತ್ಯೆ ಮಾಡ್ಕೊಂಡವನ ಹೆಸರು. ಕತ್ತನ್ನ ಕುಯ್ಕೊಂಡು ತನ್ನ ಶರ್ಟ್ನಿಂದಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ಪರಿಶೀಲನೆ ಆಗಿದೆ. ಮೇಲ್ನೋಟಕ್ಕೆ ಮಾತ್ರ ನೋಡಿದಂತಹ ಜನರಿಗೆ ಯಾರೋ ಕೊಲೆ ಮಾಡಿ ಈ ಸ್ಥಿತಿಗೆ ಬಂದುಬಿಟ್ಟು ಹೋಗಿದ್ದಾರೆ ಹೀಗನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದರು. ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಆಗಿತ್ತು. ಸ್ಥಳಕ್ಕೆ ಬಂದ ನಂತರವೂ ಕೂಡ ಮೇಲ್ನೋಟಕ್ಕಷ್ಟೇ ಅದು ಕೊಲೆ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದು. ಆದರೆ ಪರಿಶೀಲನೆಗಿಡಿದ ನಂತರ ತಾನೇ ಕತ್ತು ಕುಯ್ಕೊಂಡಿದ್ದಾನೆ, ತಾನೇ ಶರ್ಟ್ನಿಂದ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಹೀಗನ್ನೋದು ಗೊತ್ತಾಗಿದೆ ಪರಿಶೀಲನೆಗೆ ನಂತರ. ಸೊ ಅಲ್ಲಿಗೆ ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ತು. ಇದು ಕೊಲೆಯಲ್ಲ, ಆತ್ಮಹತ್ಯೆ ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಮೇಲ್ನೋಟಕ್ಕೆ ಮಾತ್ರ ಇದು ಫಸ್ಟ್ ನೋಡಿದ ತಕ್ಷಣ ಇದು ಕೊಲೆ ಅಂತ ಏನೋ ಡೌಟ್ ಪಡಲಾಗಿತ್ತು. ಆದರೆ ಪರಿಶೀಲನೆಗಿಳಿದ ನಂತರ ಇದು ಆತ್ಮಹತ್ಯೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈಗ ಮೃತನ ಹಿನ್ನೆಲೆಯ ಬಗ್ಗೆ, ಯಾಕೆ ಹಿಂಗೆ ಮಾಡ್ಕೊಂಡ ಅನ್ನೋದ್ರ ಬಗ್ಗೆ ಏನಾದರೂ ಪೊಲೀಸರಿಗೆ ಗೊತ್ತಾಯ್ತಾ? ಶರತ್, ಬೆಳಂಬೆಳಗ್ಗೆ ಇಲ್ಲಿನ ನಿವಾಸಿಗಳು ಕೂಡ ಹೊರಗಡೆ ಬಂದಂತ ವೇಳೆಯಲ್ಲಿ ಒಂದು ಜೆನ್ಸೆಟ್ ಲಾರಿ ಏನಿದೆ, ಆ ಒಂದು ಲಾರಿಯ ಒಂದು ಕಂಬಿಗೆ ಆತ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ, ಅಂದ್ರೆ ಒಂದು ಮೃತಪಟ್ಟಂತಹ ಸ್ಥಿತಿಯಲ್ಲಿ ಕೂಡ ಕಂಡಿತ್ತು. ಆ ಕೆಳಗಡೆ ಎಲ್ಲ ಕೂಡ ರಕ್ತ ಹರಿದಿದ್ರಿಂದ ಸಹಜವಾಗಿ ಕೂಡ ಎಲ್ಲರೂ ಆತಂಕಗೊಂಡಿದ್ರು, ಕೊಲೆ ಮಾಡಿರಬಹುದು ಅಂತೇಳಿ. ಆದ್ರೆ ಪೊಲೀಸರು ಒಂದು ಸ್ಥಳಕ್ಕೆ ಬಂದು ಮಾಹಿತಿಯನ್ನ ಪರಿಶೀಲನೆ ಮಾಡಿ ಸಿಸಿಟಿವಿಗಳ ಒಂದು ಪರಿಶೀಲನೆ ಮಾಡದಂತ ವೇಳೆಯಲ್ಲಿ ಆತ ಮೃತಪಟ್ಟಿರುವಂತದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡು ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಕುಡಿದ ಅಮಲಿನಲ್ಲಿ ಕೈ ಮತ್ತು ಕುತ್ತಿಗೆಯ ಭಾಗಕ್ಕೆ ಬಾಟಲ್ನಿಂದ ಹಿರಿದುಕೊಂಡು ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಿರಿದಂತ ಸಂದರ್ಭದಲ್ಲಿ ಆತ ಪ್ರಾಣ ಹೋಗದೆ ಇರುವಂತಹ ವೇಳೆಯಲ್ಲಿ ತನ್ನ ಶರ್ಟ್ ಅನ್ನ ಬಿಚ್ಚಿ ಆತ ಆ ಒಂದು ಕಂಬಿಗೆ ಕುತ್ತಿಗೆಗೆ ಸೇರಿ ನೇಣನ್ನು ಹಾಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಆತ ಮೃತಪಟ್ಟಿರುವಂತದ್ದು. ಸ್ಥಳಕ್ಕೆ ಬಂದಂತಹ ಸೋಕೋ ಟೀಮ್ ಸೇರಿದಂತೆ ಮಾದನಹಳ್ಳಿ ಪೊಲೀಸರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಸತ್ಯ ಇದು ಆತ್ಮಹತ್ಯೆ ಅಂತ ಹೇಳಿ ತಿಳಿದು ಬಂದಿದೆ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಒಂದು ಯುಡಿಆರ್ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಮೃತಪಟ್ಟ ವ್ಯಕ್ತಿಯನ್ನ ಏನು ಸುಂಕದಕಟ್ಟ ನಿವಾಸಿ ನವೀನ್ ಅಂತ ಹೇಳಿ ತಿಳಿದು ಬಂದಿದೆ. ಈತ ಯಾಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕೂಡ ಈಗ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಮೃತದೇಹವನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನಾ ಮಾಡಿದ್ದು, ಮೃತ ಒಂದು ಆದ ನಂತರ ಒಂದು ಮರಣೋತ್ತರ ಪರೀಕ್ಷೆಯ ನಂತರ ಒಂದು ಆ ಮೃತದೇಹವನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಏನು ಎಕ್ಸಾಕ್ಟ್ ರೀಸನ್ ಅನ್ನೋದು ಕೂಡ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ ನಂತರ ವಿಚಾರ ಹೊರಗಡೆ ಬರುವಂತದ್ದು. ಸದ್ಯ ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.